ನಮಸ್ಕಾರ ಮೇಡಮ್ ಅವರೇ. ಅದೇ ನಾವು ಸೈಟ್ ವಿಷಯವಾಗಿ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ, ಆ ಕಳ್ಳ ಏನೋ ಸಿಕ್ಕಿದ್ದಾನೆ ಅಂತ ಫೋನ್ ಮಾಡಿದ್ರಿ, ಅದಕ್ಕೆ ಬಂದ್ವಿ. ಓ, ಮನು ಅಂದ್ರೆ ನೀವೇನಾ? ನಮ್ಮ ಸಾಹೇಬ್ರು ಫೋನ್ ಮಾಡಕ್ಕೆ ಹೇಳಿದ್ರು, ಅದಕ್ಕೆ ಮಾಡಿದ್ದೆ. ಆ ಕಳ್ಳ ಸಿಕ್ಕಿದ್ದಾನೆ, ಹೇಳ್ಕೊಂಬಂದು ಹಾಕಿದೀವಿ. ವಿಚಾರಣೆ ಮಾಡಕ್ಕೆ ಅಂತನ ಹೋಗಿದ್ದಾರೆ ನಮ್ಮ ಸಾಹೇಬ್ರು. ಸ್ವಲ್ಪ ಹೊತ್ತಿರಿ ಬರ್ತಾರೆ. ಮೇಡಮ್ ಅವರೇ, ನಮ್ಮ ದುಡ್ಡು ಸಿಗುತ್ತೆ ತಾನೆ? ನಾವು 5 ಲಕ್ಷ ಕೊಟ್ಟಿದ್ವಿ ಅವನಿಗೆ. ಅದಕ್ಕೆ ನಮ್ಮ ದುಡ್ಡು ವಾಪಸ್ ಕೊಡ್ತಾನೆ ತಾನೆ ಅವನು? ಹೇಳಿ ಮೇಡಮ್ ಅವರೇ, ದುಡ್ಡು ಐತಾ ಅವನ ಹತ್ರ? ಎಷ್ಟು ಜನಕ್ಕೆ ಮೋಸ ಮಾಡಿದಾನೆ ಹಿಂಗೇನೆ? ತುಂಬಾ ಜನಕ್ಕೆ ಮೋಸ ಮಾಡಿದಾನಮ್ಮ, ಫ್ರಾಡ್ ಅವನು. ಅವನ್ನ ನಂಬಿ ನೀವು ಅಲ್ಲ ಯೋಚನೆ ಮಾಡೋದು ಬೇಡವಾ? ಅಷ್ಟು ಕಡಿಮೆ ರೇಟಿಗೆ ಸೈಟ್ ಸಿಗ್ತವೆ ಅಂದ್ರೆ ಯಾರಾದ್ರೂ ನಂಬ್ತಾರ ಈ ಕಾಲದಲ್ಲಿ? ಅಲ್ಲ, ನೀವು ನೋಡಿದ್ರೆ ಎಜುಕೇಟೆಡ್ ಕಾಣ್ತೀರಾ ಗಂಡ ಹೆಂಡತಿ ಇಬ್ರು. ಹೆಂಗಮ್ಮ ಮೋಸ ಹೋದ್ರಿ ನೀವು? ಅಯ್ಯೋ, ಏನು ಮಾಡೋದು ಮೇಡಮ್ ಅವರೇ, ಅದು ನಮ್ಮ ಅಣ್ಣರು ಸೈಟ್ ತಂಬಿಟ್ಟವ್ರೆ ಟೌನಲ್ಲಿ. ಅವಾಗಿಂದ ನಮ್ಮಮ್ಮ ನಾನು ಸೈಟ್ ತಗೋ ಅಂತ ಹೇಳ್ತಾ ಇದ್ರು. ನಾನು ಅದೇ ಕನಸಲ್ಲಿದ್ದೆ. ನನ್ನ ಫ್ರೆಂಡ್ ಒಬ್ಬ ಇವ್ರ ನಂಬರ್ ಕೊಟ್ಟ, ಇವ್ರೇನೋ ಕಡಿಮೆ ರೇಟಿಗೆ ಸೈಟ್ ಕೊಡ್ತಾರೆ ಅಂತನ. ನಾನು ಕಾಂಟ್ಯಾಕ್ಟ್ ಮಾಡಿದೆ. ಅವಾಗ ತುಂಬ ಚೆನ್ನಾಗಿ ಮಾತಾಡಿದ್ರು, ಹೋಟ್ಲಿಗೆ ಕರ್ಕೊಂಡೋಗೆಲ್ಲ ಊಟ ಎಲ್ಲ ಕೊಡಿಸಿದ್ರು. ಹಂಗಾಗಿ ನಾವು ತುಂಬ ಒಳ್ಳೆಯವರು ಅಂತ ಹೇಳಿ ನಂಬಿದ್ವಿ. ಅದು ಅಲ್ಲದೆ ಅವರು ದುಡ್ಡು ಇಸ್ಕೊಂಡು ಯಾವುದೋ ಶೇರ್ ಮಾರ್ಕೆಟ್ಗೆ ಹಾಕ್ತಿದ್ವಿ, ನಮ್ಗೆ ಅಲ್ಲಿ ಲಾಭ ಬರುತ್ತೆ ತುಂಬಾನ, ಇದಕ್ಕಿಂತ 10 ಪಟ್ಟು ಅಲ್ಲ 100 ಪಟ್ಟು ಜಾಸ್ತಿ ಲಾಭ ಬರುತ್ತೆ, ನೀವು 5 ಲಕ್ಷ ಕೊಟ್ಟಿದ್ದು ನಮ್ಗೆ 50 ಲಕ್ಷ ಆಗುತ್ತೆ ಅಂತ ಏನೇನೋ ಹೇಳಿದ್ದೆ. ನಾನು ಅದಕ್ಕೆ ನಂಬಿದ್ದೆ ಮೇಡಮ್ ಅವರೇ. ಏನೋ ಮಾಡ್ತಾರೆ ಬಿಡೋರು, ಟ್ಯಾಲೆಂಟ್ ಇರೋರು ಅಂತ ಅಂದ್ಕೊಂಡು ಕೊಟ್ಟೆ ಮೇಡಮ್. ಆದರೆ ಈ ಥರ ಮೋಸ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ. ಆದ್ರೆ ಮೇಡಮ್ ಅವರೇ, ನಮ್ಮ ದುಡ್ಡು ವಾಪಸ್ ಕೊಡ್ತಾನೆ ತಾನೆ ಅವನು? ಅವನ ಹತ್ರ ದುಡ್ಡು ಇತ್ತಾ? ದುಡ್ಡು ಸಿಕ್ತಾ ಅವನ ಹತ್ರ? ನೀವು ಹಿಡಿಯಕ್ಕೆ ಹೋದಾಗ ಅವನ ಹತ್ರ ಯಾವ ದುಡ್ಡು ಇಲ್ಲ, ಎಂಥದ್ದು ಇಲ್ಲ. ಏನೋ ಒಂದು ಮೊಬೈಲ್ ಇಟ್ಕೊಂಡಿದ್ದಾನೆ, ಅದು ಬಿಟ್ಟರೆ ಏನೋ ಒಂದಿಷ್ಟು ಬಟ್ಟೆ ಇದ್ವು ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇರಲಿಲ್ಲ ಅವನ ರೂಮಲ್ಲಿ. ಹೌದಾ? ಅಯ್ಯಯ್ಯೋ, ನಾನು ಅಂದ್ಕೊಂಡಂಗೆ ಆಯ್ತಲ್ಲೇ ಮಧು. ದುಡ್ಡು ಇಲ್ಲ, ಎಂಥದ್ದು ಇಲ್ಲ, ಕಳ್ಳ ಸಿಕ್ಕಿದ್ರೇನು ಬಿಟ್ರೆ ಎಷ್ಟು ಅಂತ ನಾನು ಅಲ್ಲೇ ಹೇಳಿದೆ. ಹಂಗೆ ಆಗೋಯ್ತಲ್ಲೇ ದೇವ್ರೇ. ಅಯ್ಯೋ ಮಧು, ಮನು. ಅಯ್ಯೋ ಅಮ್ಮ, ಇದು ಪೊಲೀಸ್ ಸ್ಟೇಷನ್ ಮನೆಯಲ್ಲ, ಇದು ಯಾಕೆ ಹಂಗೆ ಬಡ್ಕೊಂತ ಇದೆಯಾ? ಸ್ವಲ್ಪ ಸಮಾಧಾನ ಮಾಡ್ಕೋ. ಅಯ್ಯೋ, ಇನ್ನೆಲ್ಲಿಂದ ಸಮಾಧಾನ ಮಾಡ್ಕೊಳ್ಳೋ? ಎಲ್ಲ ಹಾಳಾಗೋಯ್ತಲ್ಲೋ. ಹಾಳಾದವನೇ ನಿನ್ನಿಂದ. ನಮ್ಮ ದುಡ್ಡು ಎಲ್ಲ ಹೋಯ್ತಲ್ಲೋ. ಸಂಘಕ್ಕೆ ಇವಾಗ ಕಟ್ಬೇಕಲ್ಲ ವಾರನ. ಎಲ್ಲಿಂದ ತಂದು ಕೊಡ್ತೀಯೋ? ಅಯ್ಯೋ ಅಯ್ಯೋ ದೇವ್ರೇ. ಆ ನಂದಿನಿ ಹೇಳಿದ್ಲು ಬೇಡ ಬೇಡ ಅಂತನ, ನೀವು ಕೇಳಲಿಲ್ಲ. ಇಲ್ಲ, ನಾನು ಬುದ್ಧಿವಂತ ಅಂತ ತೋರಿಸ್ಕೊಳಕ್ಕೆ ಏನೇನೋ ಮಾಡಿದೆ. ನಾನು ನೀನು ಬುದ್ಧಿವಂತ ಅಂತಾನ ನಮ್ಮನ್ನಲ್ಲೋ. ಅಯ್ಯೋ, ಆ ನಂದಿನಿ ಮಾತು ಕೇಳಿದ್ರೆ ಇವತ್ತು ನಮ್ಮ ದುಡ್ಡು ಉಳಿತಿತ್ತಲ್ಲೋ, ನಮ್ಮ ಮರ್ಯಾದೆ ಉಳಿತಿತ್ತಲ್ಲೋ ನಮ್ಮ ಊರಾಗೆ. ಇವಾಗ ತಲೆ ಎತ್ಕೊಂಡು ಹೆಂಗೋ ಓಡಾಡೋದು? ಅಯ್ಯೋ, ಆ ಬೀದಿಲೆಲ್ಲ ಕೇಳ್ತಾರೆ. ಅಯ್ಯೋ ಅತ್ತಿ, ಸುಮ್ಮನಿರ್ತೀಯಾ? ಈ ಕಣ್ಣೀರು ಒರೆಸ್ಕೊಳತ್ತೆ, ಏನೂ ಆಗಲ್ಲ. ಅವರೆಲ್ಲ ಒದ್ದು ಬಾಯಿ ಬಿಡಿಸ್ತಾರೆ, ದುಡ್ಡ ವಸೂಲಿ ಮಾಡಿ ಕೊಡ್ತಾರೆ ಪೊಲೀಸ್ನವರು. ಸುಮ್ಮನಿರು, ಹಳಬೇಡ, ಇದು ಮನೆ ಅಲ್ಲ. ಏನು ಹಿಂಗೆ ಕೂಗಾಡ್ತಾ ಇದೆಯಲ್ಲ? ಯಾಕಮ್ಮ, ಯಾಕೆ ಅಷ್ಟೊಂದು ಜೋರಾಗಿ ಬಾಯಿ ಮಾಡ್ಕೊಂಡು ಅಳ್ತಾ ಇದೆಯಾ? ಸುಮ್ಮನೆ ಇರ್ತೀರಾ? ನಮ್ಮ ಸಾಹೇಬ್ರು ಅಲ್ಲಿ ವಿಚಾರಿಸಕ್ಕೆ ಹೋಗಿದ್ದಾರೆ, ಏನಾದರೂ ಬಾಯಿ ಬಿಡ್ತಾನ ನೋಡೋಣ ಇರಿ. ಯಾಕಂಗೆ ಅಳ್ತಾ ಇದ್ದೀರಾ? ಮೇಡಮ್ ಅವರೇ, ಬೇಜಾರು ಮಾಡ್ಕೋಬೇಡಿ. ನಮ್ಮ ಸ್ವಲ್ಪ ಹಂಗೇನೆ ದುಡ್ಡಿನ ವಿಷಯದಲ್ಲಿ. ಯಾಕಂದರೆ ನಾವು ತುಂಬ ಬಡವರು, ತುಂಬ ಬಡತನದಲ್ಲಿ ಬೆಂದಿದ್ವಿ. ಏನೋ ಕಡಿಮೆ ರೇಟಿಗೆ ಸಿಗ್ತವೆ ಅಂತ ಯಾಮಾರ್ಬಿಟ್ವಿ, ಅದಕ್ಕೆ ಗೋಳಾಡ್ತೈತೆ. ಸಾಲ ಮಾಡಿ ತೊಗೊಂಡಿದ್ವಿ. ನೋಡಿ, ಸಾಲ ಮಾಡಿ ಈ ಥರ ಮೋಸ ಹೋದ್ರೆ ಯಾರಿಗೆ ತಾನೇ ನೋವಾಗಲ್ಲ ಹೇಳಿ? ಆಯ್ತು ಇರಿ, ಒಂದು ನಿಮಿಷ ಅಳಬೇಡಿ, ಸುಮ್ಮನಿರಮ್ಮ. ಇನ್ಸ್ಪೆಕ್ಟರ್ ಬಂದರು. ಸರ್ ಅವನೇನಾದ್ರೂ ಬಾಯಿ ಬಿಟ್ನಾ? ದುಡ್ಡೇನಾದ್ರೂ ಕೊಡ್ತೀನಿ ಅಂತ ಹೇಳಿದ್ನಾ? ಹೇಳಿ ಸರ್. ಅವ್ನು ಎಷ್ಟೇ ಹೊಡೆದ್ರು ದುಡ್ಡು ಗಿಡ್ಡು ಎಲ್ಲಿಟ್ಟಿದ್ದೀನಿ, ಏನು ಮಾಡಿದ್ದೀನಿ ಅಂತನ ಏನೂ ಹೇಳ್ತಾ ಇಲ್ಲ. ಕೇಳಿದ್ರೆ ನಾನು ತಿನ್ನಕ್ಕೆ ಕುಡಿಯೋಕ್ಕೆ ಖರ್ಚು ಮಾಡಿದೆ, ಸಾಲ ಕೊಡಬೇಕಾಯ್ತು, ಅವ್ರು ಸಾಲ ತೀರಿಸ್ದೆ, ಬ್ಯಾಂಕಿಗೆ ಕಟ್ತೆ ಸಾಲನ ಅಂತ ಹೇಳ್ತಾ ಇದ್ದಾನೆ. ಈಗ ನಿಮ್ಮದು 5 ಲಕ್ಷ, ಆಮೇಲೆ ಇನ್ನೊಬ್ರು ಯಾರೋ ಬಂದಿದ್ರು, ಅವ್ರದ್ದೇನೋ 4 ಲಕ್ಷ ಅಂತೆ. ಆಮೇಲೆ ಇನ್ನು ಯಾರ್ಯಾರಿಗೆ ಮೋಸ ಮಾಡಿದಾನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಬ್ಬರು ಬಂದಿದ್ದಾರೆ, ನೀವೊಬ್ಬರು, ಇನ್ನೊಬ್ರು ಯಾರೋ ಬಂದಿದ್ರು, ಅವರೊಬ್ರು. ಸರ್, ಈಗ ಏನು ಮಾಡೋದು ಸರ್? ದಯವಿಟ್ಟು ನಮಗೆ ದುಡ್ಡು ಹೆಂಗಾದ್ರೂ ಮಾಡಿ ವಾಪಸ್ ಕೊಡಿಸಿ ಸರ್. ನಮ್ಮಮ್ಮ ಅಂತೂ ಸಾಲ ಮಾಡಿ ತಂದು ಕೊಟ್ಟಿದ್ದಾರೆ ಸಂಘದಲ್ಲಿ. ನಾನು ಅಷ್ಟೇ ಏನೋ ಸ್ವಲ್ಪ ಇಟ್ಕೊಂಡಿದ್ದೆ, ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಯಾರ ಹತ್ರನೂ ಇಸ್ಕೊಂಡು ತಗೊಂಡಿದ್ವಿ. ಸರ್, ಅವ್ನು ಎಲ್ಲಿದ್ದಾನೆ ಹೇಳಿ, ನಾವೇ ಒಂದು ಸ್ವಲ್ಪ ಕೇಳ್ತೀವಿ ಹೋಗಿ. ನೀವೆಲ್ಲ ಹಂಗೆಲ್ಲ ನಾವು ವಿಚಾರಣೆ ಮಾಡೋಕ್ಕಾಗಲ್ಲಮ್ಮ. ನಾನೇ ಎಷ್ಟು ಅವನು ಕೇಳಿದ್ರು ಬಾಯಿ ಬಿಡ್ತಾನೆ ಇಲ್ಲ, ಹೊಡೆದ್ರು. ನಿಮ್ಗೆ ಕೇಳಿದ್ರೆ ನಿಮಗೆ ಬಾಯಿ ಬಿಟ್ಬಿಡ್ತಾನ? ಅದೆಲ್ಲ ಆಗಲ್ಲ, ಸುಮ್ಮನೆ ಇರಿ. ಇಲ್ಲ ಸರ್, ಅವನ್ನ ನೋಡಿ ನಾವು ಮಾತಾಡಬೇಕು, ಒಂದೇ ಒಂದು ಅವಕಾಶ ಮಾಡಿಕೊಡ್ರಿ. ಹೌದು ಸರ್, ನಾವೇನು ಅವನೇನು ಹೊಡೆಯಲ್ಲ, ಕೇಳ್ತೀವಿ ಒಳ್ಳೆ ಮಾತಲ್ಲೇ. ಪ್ಲೀಸ್ ಸರ್. ಸರಿ ಆಯಿತು, ಹೋಗಿ ಮಾತಾಡೋಗಿ. ನಿಮ್ಮ ನಿಜವಾಗ್ಲೂ ಆ ವಾಸು ನಮ್ಮನ್ನು ಬಿಡಿಸ್ಕೊಂಡು ಹೋಗ್ತಾನೆ, ನೀನು ಜಾಮೀನು ಕೊಟ್ಟು? ಅವನ ಹತ್ರ ಅಷ್ಟು ಕೆಪಾಸಿಟಿ ಐತಾ? ಅಲ್ಲ, ಅವ್ನು ಮೊದಲೇ ಎದುರು ಪುಕ್ಲ. ಅಯ್ಯೋ, ಬಿಡಿಸ್ಕೊಂಡು ಹೋಗ್ತಾನೆ, ಸುಮ್ಮನೆ ಇರೇ ಸೀಮಾ. ಒಟ್ನಲ್ಲಿ ನಮಗೇನು ಹೊರಗೆ ಹೋಗ್ಬೇಕು ಅಷ್ಟೇ ತಾನೇ, ಸುಮ್ಮನೆ ಇರು. ಇದ್ಯಾರತಿ, ಇಲ್ಲಿ ಹೆಣ್ಮಕ್ಳಿದ್ದಾರೆ, ಅವನಲ್ಲಿ ಯಾರಕ್ಕ ನೀವು? ಯಾರು ಬೇಕಾಗಿತ್ತು? ನಾವು ನಾವಿಲ್ಲೊಬ್ಬ ಕಳ್ಳನ ಹುಡ್ಕೊಂಬಂದಿದ್ವಿ, ಅವನ್ನ ಹಿಡ್ದಿದ್ದೀವಿ ಅಂತ ಹೇಳಿದ್ರು. ಎಲ್ಲಿ ಅವನು? ಜೆಂಟ್ಸ್ ಸೆಕ್ಷನ್ ಆ ಕಡೆ ಇದೆ, ಹೋಗಿ. ಇಲ್ಲಲ್ಲ, ಇನ್ನೂ ಸ್ವಲ್ಪ ಆ ಕಡೆ ಹೋಗಿ. ಹೌದಾ,
ಸರಿ ಆಯ್ತು ಹೋಗ್ತೀವಿ ಬಿಡಿ ಅಮ್ಮಣಿ. ಅಲ್ಲ ನೀವಿಬ್ರು ಏನು ಇನ್ನ ಹುಡುಗಿರಿದ್ದಂಗಿದ್ದೀರಾ, ಮದ್ವೆನೂ ಆಗಿರಂಗ್ ಕಾಣಲ್ಲ. ನೀವ್ಯಾಕೆ ಜೈಲಿಗೆ ಬಂದಿರಾ, ಏನ್ ಮಾಡಿದಿರಿ ಅಮ್ಮಣಿ? ಯಾವ್ರ ನೀವು? ಆಂಟಿ ಅದು ನಮ್ದು ಮುದ್ನಳ್ಳಿ. ನಿಮ್ದು ಯಾವೂರು? ನಮ್ದು ಮಾವನಹಳ್ಳಿ. ಮಾವನಹಳ್ಳಿನ? ಅಲ್ಲಿ ನಮ್ಮ ಚಿಕ್ಕಮ್ಮ ಇದ್ದಾರೆ. ನೀವು ಅದೇ ಊರವ್ರ? ಅವ್ರ ಹೆಸರು ಜಯಮ್ಮ ಅಂತ. ಏನು ಹೇಳ್ತಾ ಇದೀಯ ಮಣಿ? ಜಯಮ್ಮ ನಿಮಗೆ ಚಿಕ್ಕಮ್ಮ ಆಗ್ಬೇಕಾ? ನೀನಂದ್ರೆ ಜಯಮ್ಮರ ಅಕ್ಕನ ಮಗಳ? ಹೌದಾ ಆಂಟಿ, ಅವ್ರ ಅಕ್ಕನ ಮಗಳು. ಅದು ಗೊತ್ತಾ ಜಯ ಆಂಟಿ, ನಮ್ಮ ಚಿಕ್ಕಮ್ಮ? ಹ್ಞೂ ಕಣೆ ಗೊತ್ತು. ಅಲ್ಲ ಅದೇ ನಮ್ಮೂರಿಗೆ ಲಸ್ಮಕ್ಕ ಅಂತ ಅಕ್ಕ ಐತೆ, ಅಕ್ಕನ ಮಗಳು ನಿಮ್ಮ ಅಣ್ಣನ ಅಲ್ವಾ ಮದುವೆ ಆಗಿರೋದು? ಹೌದಾಂಟಿ, ಲಾವಣ್ಯ ಅವಳೇನೆ. ಹಂಗಾದ್ರೆ ಅದೇ ಏನೋ ಅವಳೇನೋ ಕಿಡ್ನಾಪ್ ಮಾಡಿದ್ರು, ನಾದ್ನೀನು ಮತ್ತೆ ಅವಳ ಯಾರೋ ಫ್ರೆಂಡು ಸೇರ್ಕೊಂಡು ಯಾರೋ ರೌಡಿಗಳನ್ನ ಬಿಟ್ಟು ಅಂತ ಹೇಳ್ತಾ ಇದ್ರು, ನೀವೇನಾ ಅದು? ಅಯ್ಯೋ ಆಂಟಿ, ನಾವೇನಲ್ಲ. ಆದರೆ ಲಾವಣ್ಯ ನಮ್ಮ ಮೇಲೆ ಇಲ್ಲದೆ ಸುಮ್ಮನೆ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕ್ಸವಳೆ. ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ. ನೀವು ಆಮೇಲೆ ಅಲ್ಲಿ ಹೋಗಿ ಏನು ಹೇಳಕ್ ಹೋಗಬೇಡಿ, ನಿಮ್ಮೂರಲ್ಲಾಗಲಿ ಎಲ್ಲಾದರೂ ಆಗಲಿ. ಬಿಡೆ ಅಮ್ಮಣಿ, ಅವ್ರೆಂಥವ್ರು ಆ ಲಾವಣ್ಯ ಎಂಥವ್ರು ಅಂತ ನಮಗೆ ಚೆನ್ನಾಗಿ ಗೊತ್ತೈತಿ. ಅಲಸ್ಮಕ್ಕ ಲಾವಣ್ಯ ಇಬ್ರು ಸರಿ ಇಲ್ಲ. ಅವಳು ಮದುವೆ ಸೆಟ್ ಆಗಿತ್ತು, ಮದುವೆ ಸೆಟ್ ಆಗಿದ್ದು ಬಿಟ್ಟು ಒಂದು ವಾರ ಇದ್ದಂಗೆ ನಿಮ್ಮ ಅಣ್ಣನ ಬಂದು ಮದುವೆ ಆಗಿಲ್ಲ ಅವಳು ಲಾವಣ್ಯ. ಅವ್ರಾಗೂ ಅಷ್ಟೇನೆ, ಅವ್ರ ಅಮ್ಮಯ್ಯ ಅವಳು ಯಾರೂ ಸರಿ ಇಲ್ಲ, ಅವ್ರ ಮನೆಯವರೇ ಸರಿ ಇಲ್ಲ. ಅವ್ರ ಅಜ್ಜಿ ಏನೋ ಪರವಾಗಿಲ್ಲ. ಹೌದಾ ಆಂಟಿ? ಹಂಗಾದ್ರೆ ಸರಿ ಬಿಡಿ. ಹಂಗಾರೆ ನಿಮಗೂ ಅವ್ರಿಗೂ ಆಗಲ್ವಾ? ಆಗಲ್ಲ. ಲಸ್ಮಕ್ಕನ್ ಕಂಡ್ರೆ ನೀನು ಹಂಗಾಗಲ್ಲ. ಅವಳು ಮನೆಯಾಳಿ. ಅವಳಿಂದನ ಎಂತೆಂತ ಮನೆ ಹಾಳಾಗಿ ಅಂತ ನಿಮ್ಗೆ ಗೊತ್ತಿಲ್ಲ ನಮ್ಮೂರಾಗೆ. ಹೌದಾ ಆಂಟಿ? ಅವ್ರಮ್ಮ ಅಷ್ಟೊಂದು ಕೆಟ್ಟವಳ? ಅಯ್ಯೋ ದೇವ್ರಿ. ನೋಡು, ಆ ಲಾವಣ್ಯ ಬಂದು 6 ತಿಂಗಳೂ ಆಗಿಲ್ಲ, ಅಲ್ಲಿ ನಿನ್ನೆನೆ ಜೈಲಿಗೆ ಹಾಕ್ಸವಳಲ್ಲ. ಇನ್ನೆಂತವಳು ಇರಬೇಕು. ಸರಿ ನಡಿಯ ಮದು. ಪಾಪ ಈ ಇನ್ನು ಮದುವೆ ಆಗಿರೋ ಹುಡುಗಿಯರ್ನ ಜೈಲಿಗೆ ಹಾಕ್ಸವ್ರಲ್ಲ. ಹೌದಾಂಟಿ, ನೋಡಿ ಆ ಲಾವಣ್ಯ ಅವ್ರ ಅಮ್ಮನ ಮಾತು ಕೇಳ್ಕೊಂಡು ನಮ್ಮ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಒಳಗಾಕ್ಸವಳೆ. ಅಯ್ಯೋ ಪಾಪ ಕಣೆ. ಕಳ್ಬೇಡ ಕಣೆ ಅಮ್ಮನಿ, ಕಳ್ಬೇಡ, ಸುಮ್ಮನಿರು. ಯಾರನ್ನ ಬಂದು ನಿಮ್ಮ ಅಮ್ಮಯ್ಯರು ನಿಮ್ಮ ಅಪ್ಪ ಯಾರು ಬಂದು ಬಿಡಿಸ್ಕೊಂಡು ಹೋಗ್ತಾರೆ. ನಾವು ಅವ್ರು ನೋಡ್ಬೇಕು. ಆ ಕಡೆಗೆ ಇದಾರೆ, ಹೋಗಿ ಆಂಟಿ. ಭಾರತೆ ಹೋಗೋಣ, ಆ ಕಡೆಗೆ ಇದಾರಂತೆ. ಸೀಮಾ, ಅವರು ಲಾವಣ್ಯರೂರವ್ರಾ? ಕಣೆ, ಲಾವಣ್ಯರೂರವರು. ಇವ್ರಿಗೂ ಎಮಗೂ ಆಗಲ್ವೇನೋ, ಅದಕ್ಕೆ ಹೆಂಗ್ ಬೈಕಂತಿದ್ರೆ ನೋಡು. ಅವಳು ಸರಿ ಇಲ್ಲ, ಲಾವಣ್ಯ ರಮ್ಮಯ್ಯ. ಹೌದಾ? ಅಯ್ಯೋ, ಪಕ್ಕ ಪ್ಲಾನ್ ಮಾಡಿ ನಿಮ್ಮ ಅಣ್ಣನ ಟ್ರ್ಯಾಕ್ ಮಾಡಿ ಮದುವೆ ಆಗ್ಯವ್ರೆ. ಅಮ್ಮ, ಅಯ್ಯೋ ಇನ್ಸ್ಪೆಕ್ಟ್ರು ಸಿಕ್ಕಾಪಟ್ಟೆ ಹೊಡೆದ್ಬಿಟ್ನಲ್ಲಪ್ಪ. ನನ್ನ ಹತ್ರ ದುಡ್ಡಿಲ್ಲ ಅಂತಂದ್ರು ಕೇಳಲ್ಲ. ಇಲ್ಲಿ ಕುಂತವನಲ್ಲ ಇವನೇ ಅಲ್ವಾ? ಏಯ್ ನೀವಾ ಅಂತ ಕೇಳ್ತಾ ಇದ್ಯಲ್ಲ? ಹೌದು, ನಾವೇನಿ ಬೋಳಿ ಮಗನೇ. 5 ಲಕ್ಷ ಸೈಟ್ ಸಿಗ್ತಾವೇನೋ ಇಲ್ಲಿ ಟೌನಾಗೆ? 4 ಲಕ್ಷ ಸಿಗ್ತಾವೇನೋ? ಅಯ್ಯೋ, ಅದು ನನ್ನೇನು ಕೇಳ್ತೀರಾ? ಹೋಗಿ ಪೊಲೀಸ್ನವನು ಕೇಳಿ. ಇಲ್ಲಿ ಯಾಕೆ ಬಂದ್ರಿ ನೀವು? ಯಾಕೆ ಬಂದ್ರಿ ಅಂತ ಕೇಳ್ತಾ ಇದ್ಯೇನು? ಮನ ಮರಿದಿಲ್ವೇನೋ ನಿನ್ಗೆ? ಅಲ್ಲ, ಕಂಡ್ರ ದುಡ್ಡಾಗೆ ಜೀವನ ಮಾಡ್ತಾ ಇದ್ದಿಲ್ಲ, ನಿನ್ಗೆ ನಾಚಿಕೆ ಆಗಲ್ವೇ ನಿನ್ಗೆ? ನಮ್ಮಂತವ್ರಿಗೆ ಮೋಸ ಮಾಡಿ ಜೀವನ ಮಾಡೋದು ಒಂದು ಬಾಳೇನು? ದುಡ್ಡು ತಿನ್ನಕ್ಕಾಗಲ್ಲ ನಿನ್ಗೆ? ಕಡಿದ್ರೆ 4 ಹಾಳಾಗಿ ಆಗಂಗಿದ್ದೀಯ, ನಾಚಿಕೆ ಆಗಲ್ವೇನು? ನಮ್ಮಂತ ಬಡವ್ರ ಹೊಟ್ಟೆ ಮೇಲೆ ಯಾಕೆ ಹೊಡಿತೀಯ? ಮೊದಲು ನಮ್ಮ ದುಡ್ಡು ಬಿಸಾಕು, ಅಷ್ಟೇನೆ. ಇಲ್ಲಾಂದ್ರೆ ಏನೂ ಇಲ್ಲ, ನಿನ್ನಂತೂ ಸುಮ್ಮನೆ ಬಿಡಲ್ಲ. ಸಾಯತಕ್ಕ ಜೈಲ್ನಾಗೆ ಇರಬೇಕು. ಹಂಗೆ ಮಾಡ್ತೀವಿ. ದುಡ್ಡು ಕೊಡ್ತೀಯೋ ಇಲ್ವೋ? ನಮ್ದ ಕೊಡು. ಅಯ್ಯೋ ಆಂಟಿ, ನನ್ನ ಹತ್ರ ದುಡ್ಡೆಲ್ಲಿದೆ? ನನ್ನ ಹತ್ರ ದುಡ್ಡಿಲ್ಲ. ಅದು ನಿಮ್ಮ ದುಡ್ಡೆಲ್ಲ ನಾನು ಶೇರ್ ಮಾರ್ಕೆಟ್ಗೆ ಹಾಕಿದ್ದೀನಿ. ಅದು ಲಾಭ ಎಲ್ಲ ಬಂದಮೇಲೆ ನಿಮ್ಮ ದುಡ್ಡು ನಾನು ಕೊಡ್ತೀನಿ. ನಿಮ್ಮ ದುಡ್ಡಿಗೇನು ಮೋಸ ಮಾಡಲ್ಲ. ಸುಮ್ಮನೆ ಹೊರಟೋಗಿ ಇಲ್ಲಿಂದನ, ಹೊರಟೋಗಿ. ಹೋಗ್ಬೇಕು. ಮೊದಲು ದುಡ್ಡು ಬಿಸಾಕು. ಎಲ್ಲಿಗೆ ಹಾಕಿದ್ಯಾ ದುಡ್ಡ? ನುಂಗಿ ನೀರು ಕುಡ್ದೈಗೆ. ಶೇರ್ ಮಾರ್ಕೆಟ್ ಪಾರ್ ಮಾರ್ಕೆಟ್ ಅಂತೆ. ನಿನ್ನಂತ ಆಯ್ಕೊಂಡು ತಿನ್ನೋನ್ಗೆ ಯಾವ ಮಾರ್ಕೆಟೂ ಇಲ್ಲ. ಗೊತ್ತೈತಿ ನಿನಗೆ? ಮಜಾ ಮಾಡಕ್ಕೆ ದುಡ್ಡು ಬೇಕಾಗಿತ್ತು. ನಾವು ಬಕ್ರಗಳು ನಾವು ಸಿಗೆ ಬಿದ್ವಿ ಅಲ್ವೇನೋ? ನಮ್ಮ ದುಡ್ಡು ಎಲ್ಲೋ? ಅಯ್ಯೋ ಆಂಟಿ, ಕೊಡ್ತೀನಿ, ನೀವು ಹೋಗಿ ಇಲ್ಲಿಂದ ಮೊದಲು. ಹೋಗ್ಬೇಕಾ? ನಾವು ಎಷ್ಟು ಕಷ್ಟಪಟ್ಟು ಸಾಲ ಪಾಲ ಮಾಡಿ ತಂದು ನೀನು ಬಯಕ್ ಸುರಿದ್ವಲ್ಲು ಮನೆ ಅಣ್ಣನ ಮಗನೇ. ಹೆಸರಿಲ್ದಂಗೆ ಓಡೋಗಿದ್ಯಾ. ನಮ್ಗೆ ಮಾನ ಮರ್ಯಾದೆ ಹೋಗಂಗ್ ಮಾಡಿದ್ಯಾ, ಮಾನ ಮರ್ಯಾದೆ ಇಲ್ದಂಗೆ ಮಾಡಿದ್ಯಲ್ಲ. ಊರಾಗೆ ತಲೆ ಎತ್ಕೊಂಡು ತಿರ್ಗಾಡಕ್ಕಾಗಲ್ಲ. ಎಲ್ಲರೂ ಅದನ್ನೇ ಕೇಳ್ತಾರೆ. ಸೈಟ್ ತಾಂಡಿದ್ರಲ್ಲ, ಕಳ್ಳ ಸಿಕ್ನ ಅಂತಾನ ನಿನ್ನಿಂದನ. ಅಯ್ಯೋ ಆಂಟಿ, ಅದು ನಾನು ಕಳ್ಳ ಅಲ್ಲ. ಅಮ್ಮ, ಆಂಟಿ ಬಿಡಿ ಆಂಟಿ ನಿಮ್ಮ ದುಡ್ಡು ಎಲ್ಲೂ ಹೋಗಿಲ್ಲ, ಕೊಡ್ತೀನಿ ಬಿಡಿ ಆಂಟಿ. ಆಚೆಗೆ ಕಂಪ್ಲೇಂಟ್ ವಾಪಸ್ ತಗೊಂಡು ನಾನು ಆಚೆ ಕರ್ಕೊಂಡೋಗಿ ನಿಮ್ಮ ದುಡ್ಡು ನಿಮಗೆ ಕೊಟ್ಬಿಡ್ತೀನಿ. 1 ಲಕ್ಷ ಜಾಸ್ತಿನೇ ಕೊಡ್ತೀನಿ. ದಯವಿಟ್ಟು ನನ್ನ ನಂಬಿ ಬಿಡಿ ಆಂಟಿ. ಅಯ್ಯೋ ಅಮ್ಮ, ಹಿಂಗೆಲ್ಲ ಹೊಡಿಬಾರ್ದು ಅಂತ ಪೊಲೀಸ್ನವ್ರು ಹೇಳಿರ್ತಾನೆ. ಬಿಡು, ನಮ್ಮನ್ನ ಬಿಟ್ಟಿರೋದು ಹೆಚ್ಚು. ತೆಗಿಯಮ್ಮ ಕೈನ, ತೆಗಿ, ಬಿಡು. ಹೇಳು, ಯಾವಾಗ ಕೊಡ್ತೀಯ ನಮ್ಮ ದುಡ್ಡ? ಹೇಳು. ಇನ್ನ ನಿನ್ನ ಹೊರ ಕರ್ಕೊಂಡು ಹೋಗ್ಬೇಕಂತೆ. ಅಲ್ಲ, ಹೊರ ಕರ್ಕೊಂಡು ಬಿಟ್ರೆ ನೀನು ನನ್ನ ಕೈಗೆ ಸಿಗ್ತೀಯ? ಏನೂ ಇಲ್ಲ, ಪೊಲೀಸ್ನವ್ರಿಗೂ ಸಿಗಲ್ಲ. ಹಂಗೆ ಹೋಗ್ಬಿಡ್ತೀಯ ಎಕ್ಸ್ಪ್ರೆಸ್ ರೈಲ್ ಹೋದಂಗೆ. ಅಯ್ಯೋ ಆಂಟಿ ಬಿಡಿ, ಇಲ್ಲೆಲ್ಲ ಬರಬಾರ್ದು. ನೀವು ಬಂದಿರೋದೇ ತಪ್ಪು ಅಂತದ್ರಲ್ಲಿ ನಾನು ಹಿಡ್ಕೊಂಡು ಹೊಡಿತಾ ಇದ್ದೀರಲ್ಲ. ಪೊಲೀಸ್ನವ್ರಿಗೆ ಗೊತ್ತಾದ್ರೆ ನಿಮ್ಮನ್ನೇ ಒಳಗಾಗ್ತಾರೆ. ತೆಗಿರಿ ಕೈನ ಮೊದಲು. ಅಯ್ಯೋ ಅಮ್ಮ, ಕೈ ಬಿಡಮ್ಮ.
ನಾ ಜೈಲಿಗೆ ಹಾಕಿರೋ ಪರವಾಗಿಲ್ಲ ಕಣೋ, ನೀನು ಮಾತ್ರ ಸುಮ್ಮನೆ ಬಿಡಲ್ಲ. ಹಾ ಮಾ, ಅಯ್ಯೋ ಸರ್, ಮೊದಲು ಇವನ್ನ ಕರ್ಕೊಂಡೋಗಿ ಆಚೆಗೆ. ಅತ್ತೆ ಹಂಗೆಲ್ಲ ಮಾಡಬಾರ್ದತ್ತೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಮೇಲೆ ಬರುತ್ತೆ. ಬಾ ನೀನು, ಬಾ ನೀನು. ನಾನು ನಿನ್ನ ಸಾಯಿಸಿ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನಾನಂತೂ ಸುಮ್ಮನೆ ಬಿಡಲ್ಲ. ಯಾರಪ್ಪ ಇದು? ಅಯ್ಯೋ, ಸುಮ್ಮನೆ ಮನೆ ಕಮ್ಮಕ್ಕೂ ಬಿಡಲ್ಲ, ಅವಾಗಿಂದ ಒಂದೇ ಸಮಕ್ಕೆ ಬಡ್ಕೊಂತ ಇದ್ದಾರೆ. ಆಂಟಿ, ಹಿಂಗೆಲ್ಲ ಮಾಡೋದು ತಪ್ಪು, ನೀವು ಆಚೆ ಹೋಗಿ. ಪೊಲೀಸ್ನವ್ರು ಬಂದರೆ ಬೈತಾರೆ ನೋಡಿ. ನೀನು ಯಾವನು? ನೀನು ಕಳ್ಳನೇ ಇದ್ದಂಗಿದೀಯಾ? ಹಾ, ನೀವಿಬ್ರನ್ನು ಕಳ್ರೇನಾ? ಕಳ್ಳರ ಜೊತೆಗೆ ಕಳ್ಳರನ್ನೇ ತಂದು ಹಾಕಿವ್ರಿ. ಸರಿಯಾಗೈತೆ ನಿಮಗೂ ಇವನಿಗೂ. ಹಾ, ಮನು ಅವರೇ ಬರ್ರಿ ಈಚೆಗೆ, ಸಾಕು ಬರ್ರಿ ಜಲ್ದಿ. ಮೇಡಮ್ ಅವರೇ, ಬಂದ್ವಿ. ಅಮ್ಮ, ಹೋಗೋಣ, ಪೊಲೀಸ್ನವ್ರು ಕರಿತಾ ಇದ್ದಾರೆ. ನೀನ್ ಇವತ್ತು ಬಚಾವಾದೆ ಅಂತನ ಸಂತೋಷ ಪಡ್ಬೇಡ. ಇನ್ನ ಬತ್ತೀನಿ. ನಮ್ ದುಡ್ಡು ಕೊಡೋವರೆಗೂ ನಿನ್ನಂತೂ ನಾನು ಸುಮ್ಮನೆ ಬಿಡಲ್ಲ. ಹಾ, ಜ್ಞಾಪಕ ಇಟ್ಕ.